ಹಲೋ ಎವ್ರಿವನ್. ಶಬ್ದ ಪಾಠದ 31ನೇ ಪ್ರಶ್ನೆ. ಮಾನವ ಕಿವಿಯನ್ನು ಚಿತ್ರಿಸಿ ಮತ್ತು ಶಬ್ದ ತರಂಗವು ಚಲಿಸುವ ಸಂಪೂರ್ಣ ಮಾರ್ಗವನ್ನು ತೋರಿಸಿ ಅಂತ ಹೇಳಿದ್ದಾರೆ. ಇದು ಮಾನವನ ಕಿವಿಯನ್ನ ಚಿತ್ರಿಸುವಂಥದ್ದು. ಕಿವಿಯ ಕಾಲುವೆ ಇದೆ, ಇಲ್ಲಿ ಬಂದ್ರೆ ತಮಟೆ. ಇದು ಒಳ ಕಿವಿಯನ್ನ ಸೂಚಿಸ್ತದೆ, ಕಿವಿಯನ್ನು ತೋರಿಸ್ತದೆ. ಈ ರೀತಿಯಾಗಿ ಇಲ್ಲಿ ಶಬ್ದ ತರಂಗವು ಚಲಿಸುವಂತಹ ಸಂಪೂರ್ಣ ಇದಾಗಿದೆ ನೋಡಿ. ಕಿವಿಯ ಹಾಲೆಯ ಮೂಲಕ ಒಳಗೆ ಶಬ್ದ ಎಂಟ್ರಿ ಕೊಡ್ತದೆ. ಅಲ್ಲಿಂದ ಕಿವಿಯ ಇಲ್ಲಿ ಕಾಲುವೆ ಮೂಲಕ ಎಲ್ಲಿ ಹೋಗ್ತದೆ? ತಮಟೆಗೆ ಹೋಗ್ತದೆ. ಈ ತಮಟೆಯನ್ನ ಪ್ರವೇಶಿಸುತ್ತೆ. ತಮಟೆ ಡ್ರಮ್ ತರನೇ. ಈಗ ನಿಮ್ಗೆ ಗೊತ್ತಿದೆ, ಡ್ರಮ್ ಅನ್ನ ಬಾರಿಸಿದಾಗ ಅದರ ಮೇಲಿನ ಪೊರೆ ಕಂಪಿಸ್ಲಿಕ್ಕೆ ಪ್ರಾರಂಭ ಆಗ್ತದೆ ಅಲ್ವಾ? ಅದೇ ತರ ಶಬ್ದ ತರಂಗಗಳು ನಮ್ಮ ಕಿವಿಯೊಳಗೆ ಹೋದಾಗ ಇಲ್ಲಿನ ತಮಟೆ ಕಂಪಿಸ್ಲಿಕ್ಕೆ ಪ್ರಾರಂಭವಾಗ್ತದೆ. ಇದು ಮಧ್ಯ ಕಿವಿಯನ್ನ ತಲುಪ್ತದೆ. ಮಧ್ಯ ಕಿವಿಯಲ್ಲಿ ಏನಾಗ್ತದೆ? ಈ ಕಂಪನಗಳು ವರ್ಧಿಸಲ್ಪಡ್ತವೆ, ಹೆಚ್ಚು ಮಾಡ್ತದೆ. ಈ ಕಂಪನವನ್ನ ಹೆಚ್ಚು ಮಾಡ್ತದೆ. ಹಾಗಾಗಿ ಅಲ್ಲಿಂದ ಎಲ್ಲಿ ಹೋಗ್ತದೆ? ಒಳ ಕಿವಿಗೆ ಹೋಗ್ತದೆ. ಒಳ ಕಿವಿಯಲ್ಲಿ ಮುಖ್ಯವಾಗಿ ಕಾಕ್ಲಿಯ ಅಂತ ಹೇಳ್ತೀವಿ. ಇಲ್ಲಿ ಒಂದು ದ್ರವ ಪದಾರ್ಥವನ್ನ ಹೊಂದಿರ್ತದೆ ಈ ಕಾಕ್ಲಿಯ. ಅಲ್ಲಿ ಶಬ್ದ ತರಂಗಗಳನ್ನ ಆಮೇಲೆ ಅಲ್ಲಿರುವಂತಹ ಜೀವಕೋಶಗಳೆಲ್ಲ ಏನ್ ಮಾಡ್ತವೆ? ಅವು ವಿದ್ಯುತ್ ಸಂಕೇತಗಳಾಗಿ ಪರಿವರ್ತಿಸ್ತವೆ. ಶಬ್ದ ತರಂಗಗಳನ್ನ ವಿದ್ಯುತ್ ಸಂಕೇತಗಳಾಗಿ ಪರಿವರ್ತಿಸ್ತವೆ. ಅದರಿಂದ ಶ್ರವಣ ನರದ ಮೂಲಕ ಮೆದುಳಿಗೆ ತಲುಪ್ತದೆ. ಆಮೇಲೆ ಮೆದುಳು ಅದನ್ನ ವಿಶ್ಲೇಷಿಸಿ ಯಾವ ಶಬ್ದ ಅನ್ನುವಂಥದ್ದನ್ನ ನಮಗೆ ಹೇಳ್ತದೆ. ಈ ರೀತಿಯಾಗಿ ಮಾನವನ ಕಿವಿಯನ್ನ ತೋರಿಸುವಂತಹ ಚಿತ್ರ ಇದಾಗಿದೆ. ಥ್ಯಾಂಕ್ ಯು.